ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಉತ್ತರ ಬಾಗ್ದಾದ್ನ ತಾಜಿ ಸೇನಾ ನೆಲೆಗೆ ಡ್ರೋನ್ಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ. ಅಪರಿಚಿತ ಡ್ರೋನ್ ದಾಳಿಯಿಂದ ಬಹಳ ಸಾವು ನೋವೇನು ಸಂಭವಿಸಿಲ್ಲ, ಆದರೆ ಹಾನಿ ಉಂಟಾಗಿದೆ. ಈ ಮೊದಲು ಅಮೆರಿಕ ಬಳಸ್ತಾ ಇದ್ದಂತಹ ಸೇನಾ ನೆಲೆ ಏನಿದೆ, ಆ ಸೇನಾ ನೆಲೆ ಮೇಲೆ ಈಗ ಡ್ರೋನ್ ದಾಳಿಗಳು ನಡೀತಾ ಇದೆ. 2020ರಲ್ಲಿ ಇರಾಕ್ ಸೇನೆಗೆ ಸೇನಾ ನೆಲೆಯನ್ನು ಹಸ್ತಾಂತರ ಮಾಡಿಬಿಟ್ಟಿದೆ ಅಮೆರಿಕ. ಆದರೂ ಆ ಸೇನಾ ನೆಲೆ ಮೇಲೆ ದಾಳಿ ನಡೀತಾ ಇದೆ. ಯಾರು ಅಂತ ಇನ್ನು ಅಫ್ಕೋರ್ಸ್ ಅದು ಓಪನ್ ಸೀಕ್ರೆಟ್, ಅದು ಇರಾನ್ ಮಾಡ್ತಾ ಇರುವಂತಹ ದಾಳಿ ಗೊತ್ತಿಲ್ಲ, ಅದನ್ನ ಅಫಿಷಿಯಲಿ ಇನ್ನು ಒಪ್ಕೊಂಡಿಲ್ಲ. ಆದರೆ ಡ್ರೋನ್ ದಾಳಿ ಈ ಪೋಸ್ಟ್ ಇರಾಕ್ನಲ್ಲಿ ಇರ್ತಕ್ಕಂಥ ಮಿಲಿಟರಿ ಪೋಸ್ಟ್ಗಳ ಮೇಲೆ ಈಗ ಇರಾನ್ ಡ್ರೋನ್ ದಾಳಿ ಮಾಡ್ತಾ ಇದೆ. ಉತ್ತರ ಬಾಗ್ದಾದ್ನ ತಾಜಿ ಸೇನಾ ನೆಲೆಗೆ ಒಂದಷ್ಟು ಡ್ರೋನ್ಗಳು ಬಂದು ಅಪ್ಪಳಿಸಿದ್ದಾವೆ. ಸೊ ಈ ನಡುವೆ ನೋಡಿ, ಇದು ಇಸ್ರೇಲ್ ಇರಾನ್ ನಡುವೆ ನಡೀತಾ ಇದ್ದಂತಹ ಯುದ್ಧ, ಇರಾಕ್ನ ಪಾತ್ರವೇ ಇಲ್ಲ. ಆದರೆ ಅಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ ಅನ್ನೋ ಕಾರಣಕ್ಕೆ ಆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಆದರೆ 2020ರಲ್ಲೇ ಆ ಸೇನಾ ನೆಲೆಯನ್ನ ಇರಾಕ್ ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ನೋಡಿ, ಯುದ್ಧದ ಸನ್ನಿವೇಶ ಯಾರೂ ನಿಯಂತ್ರಿಸುವ ಹಾಗಿಲ್ಲ. ಅಮೆರಿಕ ದೊಡ್ಡಣ್ಣ ಕೊಚ್ಕೊಳ್ತಾ ಇದ್ರು ಕೂಡ ನಾನು ಯುದ್ಧ ನಿಲ್ಲಿಸ್ಬಿಡ್ತೀನಿ, ಇನ್ನೇನು ಕದನ ವಿರಾಮ ಆಗ್ಬಿಡತ್ತೆ, ನಮ್ಮ ಪೈಲಟ್ಗಳಿಂದಾಗಿ ಎರಡೂ ಕಡೆ ಕದನ ವಿರಾಮ ಆಗ್ಬಿಡತ್ತೆ, ಯುದ್ಧ ನಿಂತು ಹೋಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಏನು ಬಡಾಯಿ ಕೊಚ್ತಾ ಇದ್ದಾರೆ. ಅದು ಬಡಾಯಿನೇ ಆಗಿ ಉಳಿತಾ ಇದೆ. ಹಾನಿ ಅಂತೂ ಆಗ್ತಾನೆ ಇದೆ, ಯುದ್ಧ ಮುಂದುವರಿತಾನೆ ಇದೆ. ಇಸ್ರೇಲ್ ಮೇಲೆ ಯಾವ ರೀತಿ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ, ನಾಗರಿಕ ಜನವಸತಿ ಪ್ರದೇಶಗಳ ಮೇಲೆ ಯಾವ ರೀತಿ ದಾಳಿ ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಇನ್ನೂ ಸಾಕಷ್ಟು ಕ್ಷಿಪಣಿಗಳನ್ನ ಇರಾನ್ ಹಾರಿ ಬಿಡ್ತಾ ಇದೆ. ಆದರೆ ಇಸ್ರೇಲ್ನ ವಾಯುರಕ್ಷಣಾ ವ್ಯವಸ್ಥೆ ಅತ್ಯಂತ ಶಕ್ತಿಶಾಲಿಯಾಗಿ ಅದನ್ನ ತಡೀತಾ ಇದೆ. ಹಾಗಾಗಿ ಇಸ್ರೇಲ್ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದೆ. ಜೊತೆಗೆ ಮತ್ತೊಂದೆಡೆ ಇರಾನ್ ವಿರುದ್ಧವೂ ಕೂಡ ಇಸ್ರೇಲ್ ಕೂಡ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆ ಅಮೆರಿಕ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಈಗ ಇರಾನ್ ಟೊಂಕ ಕಟ್ಟಿ ನಿಂತಿದೆ. ಮಾಡಲೇಬೇಕು, ಇವ್ರಿಗೊಂದು ಪಾಠ ಕಲಿಸಲೇಬೇಕಂತ. ಈ ಹಿಂದೆ ಹೇಗೆ ಅಮೆರಿಕದ ಮೇಲೆ ಭಯೋತ್ಪಾದಕ ದಾಳಿಗಳಾಗಿದ್ವು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಇರಾನ್ಗೆ ಒಂದಷ್ಟು ಜನ ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಅದು ಹೌತಿ ಇರ್ಬೋದು, ಇನ್ನೂ ಸಾಕಷ್ಟು ಆರ್ಗನೈಸೇಷನ್ಸ್, ಹಮಾಸ್ ಇರ್ಬೋದು, ಇನ್ನೂ ಆ ತರದ ಅನೇಕ ಆರ್ಗನೈಸೇಷನ್ಸ್, ಭಯೋತ್ಪಾದಕ ಸಂಘಟನೆಗಳು ಸಹಾಯ ಮಾಡ್ತವೆ. ಇರಾನ್ನ ಫ್ರೆಂಡ್ಸ್ ಅವೆಲ್ಲವೂ ಕೂಡ. ಸೊ ಅವುಗಳನ್ನ ಬಳಸಿ ಭಯೋತ್ಪಾದಕ ದಾಳಿಗಳನ್ನ ಮಾಡಿಸುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಇರಾನ್ ಸುತ್ತಮುತ್ತಲ ದೇಶಗಳಲ್ಲಿ ಅಮೆರಿಕನ್ ಪೋಸ್ಟ್ಗಳು ಅಂದ್ರೆ ಸೇನಾ ನೆಲೆಗಳು ಇದ್ದಾವೆ. ಆ ಸೇನಾ ನೆಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ಅಮೆರಿಕನ್ ಸೈನಿಕರಿದ್ದಾರೆ. ಅಂಥ ಸೇನಾ ನೆಲೆಗಳನ್ನ ಹುಡುಕಿ ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಅದನ್ನ ಅಫಿಷಿಯಲಿ ಇರಾನ್ ಕ್ಲೈಮ್ ಮಾಡಿಲ್ಲ. ಆದ್ರೆ ಇರಾನ್ ವಿರುದ್ಧ ಈಗ ಅನುಮಾನ ಮೂಡ್ತಾ ಇದೆ. ಇಸ್ರೇಲ್ನ ನಗರಗಳಲ್ಲಿ ಸೈರನ್ ನಿರಂತರವಾಗಿ ಮೊಳಗ್ತಾನೆ ಇದೆ. ಡೊನಾಲ್ಡ್ ಟ್ರಂಪ್ ಏನೇ ಶಾಂತಿ ಮಾತುಕತೆ ಮತ್ತೊಂದು ಅಂತ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಜನರಿಗೆ ಪ್ರಾಣಾಪಾಯ ಇನ್ನೂ ಕೂಡ ತಪ್ಪಿಲ್ಲ. ನಿರಂತರವಾಗಿ ಸೈರನ್ ಸದ್ದು ಮೊಳಗ್ತಾನೆ ಇದೆ. ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿ, ಸುರಕ್ಷಿತ ಸ್ಥಳಗಳಿಗೆ, ಬಂಕರ್ಗಳಿಗೆ ತೆರಳಿ ಅಂತ. ಇರಾನ್ ಇಸ್ರೇಲ್ ವಾರ್ ಮುಂದುವರೆದಿದೆ. ಇದು 3ನೇ ವಿಶ್ವ ಯುದ್ಧಕ್ಕೆ ತಿರುಗುತ್ತಾ ಅನ್ನುವಂತ ಪರಿಸ್ಥಿತಿ. ಇರಾಕ್ನ ಸೇನಾ ನೆಲೆಯ ಮೇಲೆ ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಉತ್ತರ ಬಾಗ್ದಾದ್ನ ತಾಜಿ ಸೇನಾ ನೆಲೆಗೆ ಡ್ರೋನ್ಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ. ಅಪರಿಚಿತ ಡ್ರೋನ್ ದಾಳಿಯಿಂದ ಬಹಳ ಸಾವು ನೋವೇನು ಸಂಭವಿಸಿಲ್ಲ, ಆದರೆ ಹಾನಿ ಉಂಟಾಗಿದೆ. ಈ ಮೊದಲು ಅಮೆರಿಕ ಬಳಸ್ತಾ ಇದ್ದಂತಹ ಸೇನಾ ನೆಲೆ ಏನಿದೆ, ಆ ಸೇನಾ ನೆಲೆ ಮೇಲೆ ಈಗ ಡ್ರೋನ್ ದಾಳಿಗಳು ನಡೀತಾ ಇದೆ. 2020ರಲ್ಲಿ ಇರಾಕ್ ಸೇನೆಗೆ ಸೇನಾ ನೆಲೆಯನ್ನು ಹಸ್ತಾಂತರ ಮಾಡಿಬಿಟ್ಟಿದೆ ಅಮೆರಿಕ. ಆದರೂ ಆ ಸೇನಾ ನೆಲೆ ಮೇಲೆ ದಾಳಿ ನಡೀತಾ ಇದೆ. ಯಾರು ಅಂತ ಇನ್ನು ಅಫ್ಕೋರ್ಸ್ ಅದು ಓಪನ್ ಸೀಕ್ರೆಟ್, ಅದು ಇರಾನ್ ಮಾಡ್ತಾ ಇರುವಂತಹ ದಾಳಿ ಗೊತ್ತಿಲ್ಲ, ಅದನ್ನ ಅಫಿಷಿಯಲಿ ಇನ್ನು ಒಪ್ಕೊಂಡಿಲ್ಲ. ಆದರೆ ಡ್ರೋನ್ ದಾಳಿ ಈ ಪೋಸ್ಟ್ ಇರಾಕ್ನಲ್ಲಿ ಇರ್ತಕ್ಕಂಥ ಮಿಲಿಟರಿ ಪೋಸ್ಟ್ಗಳ ಮೇಲೆ ಈಗ ಇರಾನ್ ಡ್ರೋನ್ ದಾಳಿ ಮಾಡ್ತಾ ಇದೆ. ಉತ್ತರ ಬಾಗ್ದಾದ್ನ ತಾಜಿ ಸೇನಾ ನೆಲೆಗೆ ಒಂದಷ್ಟು ಡ್ರೋನ್ಗಳು ಬಂದು ಅಪ್ಪಳಿಸಿದ್ದಾವೆ. ಸೊ ಈ ನಡುವೆ ನೋಡಿ, ಇದು ಇಸ್ರೇಲ್ ಇರಾನ್ ನಡುವೆ ನಡೀತಾ ಇದ್ದಂತಹ ಯುದ್ಧ, ಇರಾಕ್ನ ಪಾತ್ರವೇ ಇಲ್ಲ. ಆದರೆ ಅಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ ಅನ್ನೋ ಕಾರಣಕ್ಕೆ ಆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಆದರೆ 2020ರಲ್ಲೇ ಆ ಸೇನಾ ನೆಲೆಯನ್ನ ಇರಾಕ್ ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ನೋಡಿ, ಯುದ್ಧದ ಸನ್ನಿವೇಶ ಯಾರೂ ನಿಯಂತ್ರಿಸುವ ಹಾಗಿಲ್ಲ.
ಅಮೆರಿಕ ದೊಡ್ಡಣ್ಣ ಕೊಚ್ಕೊಳ್ತಾ ಇದ್ರು ಕೂಡ ನಾನು ಯುದ್ಧ ನಿಲ್ಲಿಸ್ಬಿಡ್ತೀನಿ, ಇನ್ನೇನು ಕದನ ವಿರಾಮ ಆಗ್ಬಿಡತ್ತೆ, ನಮ್ಮ ಪೈಲಟ್ಗಳಿಂದಾಗಿ ಎರಡೂ ಕಡೆ ಕದನ ವಿರಾಮ ಆಗ್ಬಿಡುತ್ತೆ, ಯುದ್ಧ ನಿಂತು ಹೋಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಏನು ಬಡಾಯಿ ಕೊಚ್ತಾ ಇದ್ದಾರೆ. ಅದು ಬಡಾಯಿನೇ ಆಗಿ ಉಳಿತಾ ಇದೆ. ಹಾನಿ ಅಂತೂ ಆಗ್ತಾನೆ ಇದೆ, ಯುದ್ಧ ಮುಂದುವರಿತಾನೆ ಇದೆ. ಇಸ್ರೇಲ್ ಮೇಲೆ ಯಾವ ರೀತಿ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ, ನಾಗರಿಕ ಜನವಸತಿ ಪ್ರದೇಶಗಳ ಮೇಲೆ ಯಾವ ರೀತಿ ದಾಳಿ ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಇನ್ನೂ ಸಾಕಷ್ಟು ಕ್ಷಿಪಣಿಗಳನ್ನ ಇರಾನ್ ಹಾರಿ ಬಿಡ್ತಾ ಇದೆ. ಆದ್ರೆ ಇಸ್ರೇಲ್ನ ವಾಯುರಕ್ಷಣಾ ವ್ಯವಸ್ಥೆ ಅತ್ಯಂತ ಶಕ್ತಿಶಾಲಿಯಾಗಿ ಅದನ್ನ ತಡೀತಾ ಇದೆ. ಹಾಗಾಗಿ ಇಸ್ರೇಲ್ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದೆ. ಜೊತೆಗೆ ಮತ್ತೊಂದೆಡೆ ಇರಾನ್ ವಿರುದ್ಧವೂ ಕೂಡ ಇಸ್ರೇಲ್ ಕೂಡ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆ ಅಮೆರಿಕ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ಈಗ ಇರಾನ್ ಟೊಂಕ ಕಟ್ಟಿ ನಿಂತಿದೆ. ಮಾಡಲೇಬೇಕು, ಇವ್ರಿಗೊಂದು ಪಾಠ ಕಲಿಸಲೇಬೇಕಂತ. ಈ ಹಿಂದೆ ಹೇಗೆ ಅಮೆರಿಕದ ಮೇಲೆ ಭಯೋತ್ಪಾದಕ ದಾಳಿಗಳಾಗಿದ್ವು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಇರಾನ್ಗೆ ಒಂದಷ್ಟು ಜನ ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಅದು ಹೌತಿ ಇರ್ಬೋದು, ಇನ್ನೂ ಸಾಕಷ್ಟು ಆರ್ಗನೈಸೇಷನ್ಸ್, ಹಮಾಸ್ ಇರ್ಬೋದು, ಇನ್ನೂ ಆ ತರದ ಅನೇಕ ಆರ್ಗನೈಸೇಷನ್ಸ್, ಭಯೋತ್ಪಾದಕ ಸಂಘಟನೆಗಳು ಸಹಾಯ ಮಾಡ್ತವೆ. ಇರಾನ್ನ ಫ್ರೆಂಡ್ಸ್ ಅವೆಲ್ಲವೂ ಕೂಡ. ಸೊ ಅವುಗಳನ್ನ ಬಳಸಿ ಭಯೋತ್ಪಾದಕ ದಾಳಿಗಳನ್ನ ಮಾಡಿಸುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಇರಾನ್ ಸುತ್ತಮುತ್ತಲ ದೇಶಗಳಲ್ಲಿ ಅಮೆರಿಕನ್ ಪೋಸ್ಟ್ಗಳು ಅಂದ್ರೆ ಸೇನಾ ನೆಲೆಗಳು ಇದ್ದಾವೆ. ಆ ಸೇನಾ ನೆಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ಅಮೆರಿಕನ್ ಸೈನಿಕರಿದ್ದಾರೆ. ಅಂಥ ಸೇನಾ ನೆಲೆಗಳನ್ನ ಹುಡುಕಿ ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಅದನ್ನ ಅಫಿಷಿಯಲಿ ಇರಾನ್ ಕ್ಲೈಮ್ ಮಾಡಿಲ್ಲ. ಆದ್ರೆ ಇರಾನ್ ವಿರುದ್ಧ ಈಗ ಅನುಮಾನ ಮೂಡ್ತಾ ಇದೆ. ಇಸ್ರೇಲ್ನ ನಗರಗಳಲ್ಲಿ ಸೈರನ್ ನಿರಂತರವಾಗಿ ಮೊಳಗ್ತಾನೆ ಇದೆ. ಡೊನಾಲ್ಡ್ ಟ್ರಂಪ್ ಏನೇ ಶಾಂತಿ ಮಾತುಕತೆ ಮತ್ತೊಂದು ಅಂತ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಜನರಿಗೆ ಪ್ರಾಣಾಪಾಯ ಇನ್ನೂ ಕೂಡ ತಪ್ಪಿಲ್ಲ. ನಿರಂತರವಾಗಿ ಸೈರನ್ ಸದ್ದು ಮೊಳಗ್ತಾನೆ ಇದೆ. ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿ, ಸುರಕ್ಷಿತ ಸ್ಥಳಗಳಿಗೆ, ಬಂಕರ್ಗಳಿಗೆ ತೆರಳಿ ಅಂತ. ಇರಾನ್ ಇಸ್ರೇಲ್ ವಾರ್ ಮುಂದುವರೆದಿದೆ. ಇದು ಮೂರನೇ ವಿಶ್ವ ಯುದ್ಧಕ್ಕೆ ತಿರುಗುತ್ತಾ ಅನ್ನುವಂತ ಪರಿಸ್ಥಿತಿ. ಇರಾಕ್ನ ಸೇನಾ ನೆಲೆಯ ಮೇಲೆ ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಉತ್ತರ ಬಾಗ್ದಾದ್ನ ತಾಜಿ ಸೇನಾ ನೆಲೆಗೆ ಡ್ರೋನ್ಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ. ಅಪರಿಚಿತ ಡ್ರೋನ್ ದಾಳಿಯಿಂದ ಬಹಳ ಸಾವು ನೋವೇನು ಸಂಭವಿಸಿಲ್ಲ, ಆದರೆ ಹಾನಿ ಉಂಟಾಗಿದೆ. ಈ ಮೊದಲು ಅಮೆರಿಕ ಬಳಸ್ತಾ ಇದ್ದಂತಹ ಸೇನಾ ನೆಲೆ ಏನಿದೆ, ಆ ಸೇನಾ ನೆಲೆ ಮೇಲೆ ಈಗ ಡ್ರೋನ್ ದಾಳಿಗಳು ನಡೀತಾ ಇದೆ. 2020ರಲ್ಲಿ ಇರಾಕ್ ಸೇನೆಗೆ ಸೇನಾ ನೆಲೆಯನ್ನ ಹಸ್ತಾಂತರ ಮಾಡಿಬಿಟ್ಟಿದೆ ಅಮೆರಿಕ. ಆದ್ರೂ ಆ ಸೇನಾ ನೆಲೆ ಮೇಲೆ ದಾಳಿ ನಡೀತಾ ಇದೆ. ಯಾರು ಅಂತ ಇನ್ನು ಅಫ್ಕೋರ್ಸ್ ಅದು ಓಪನ್ ಸೀಕ್ರೆಟ್, ಅದು ಇರಾನ್ ಮಾಡ್ತಾ ಇರುವಂತಹ ದಾಳಿ ಗೊತ್ತಿಲ್ಲ, ಅದನ್ನ ಅಫಿಷಿಯಲಿ ಇನ್ನು ಒಪ್ಕೊಂಡಿಲ್ಲ. ಆದ್ರೆ ಡ್ರೋನ್ ದಾಳಿ, ಈ ಪೋಸ್ಟ್ ಇರಾಕ್ನಲ್ಲಿ ಇರ್ತಕ್ಕಂಥ ಮಿಲಿಟರಿ ಪೋಸ್ಟ್ಗಳ ಮೇಲೆ ಈಗ ಇರಾನ್ ಡ್ರೋನ್ ದಾಳಿ ಮಾಡ್ತಾ ಇದೆ. ಉತ್ತರ ಬಾಗ್ದಾದ್ನ ತಾಜಿ ಸೇನಾ ನೆಲೆಗೆ ಒಂದಷ್ಟು ಡ್ರೋನ್ಗಳು ಬಂದು ಅಪ್ಪಳಿಸಿದ್ದಾವೆ. ಸೊ ಈ ನಡುವೆ ನೋಡಿ, ಇದು ಇಸ್ರೇಲ್ ಇರಾನ್ ನಡುವೆ ನಡೀತಾ ಇದ್ದಂತಹ ಯುದ್ಧ. ಇರಾಕ್ನ ಪಾತ್ರವೇ ಇಲ್ಲ, ಆದ್ರೆ ಅಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ ಅನ್ನೋ ಕಾರಣಕ್ಕೆ ಆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಆದ್ರೆ 2020ರಲ್ಲೇ ಆ ಸೇನಾ ನೆಲೆಯನ್ನ ಇರಾಕ್ ಆರ್ಮಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ನೋಡಿ, ಯುದ್ಧದ ಸನ್ನಿವೇಶ ಯಾರೂ ನಿಯಂತ್ರಿಸುವ ಹಾಗಿಲ್ಲ. ಅಮೆರಿಕ ದೊಡ್ಡಣ್ಣ ಕೊಚ್ಕೊಳ್ತಾ ಇದ್ರು ಕೂಡ ನಾನು ಯುದ್ಧ ನಿಲ್ಲಿಸ್ಬಿಡ್ತೀನಿ, ಇನ್ನೇನು ಕದನ ವಿರಾಮ ಆಗ್ಬಿಡತ್ತೆ, ನಮ್ಮ ಪೈಲಟ್ಗಳಿಂದಾಗಿ ಎರಡೂ ಕಡೆ ಕದನ ವಿರಾಮ ಆಗ್ಬಿಡುತ್ತೆ, ಯುದ್ಧ ನಿಂತು ಹೋಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಏನು ಬಡಾಯಿ ಕೊಚ್ತಾ ಇದ್ದಾರೆ. ಅದು ಬಡಾಯಿನೇ ಆಗಿ ಉಳಿತಾ ಇದೆ. ಹಾನಿ ಅಂತೂ ಆಗ್ತಾನೆ ಇದೆ, ಯುದ್ಧ ಮುಂದುವರಿತಾನೆ ಇದೆ. ಇಸ್ರೇಲ್ ಮೇಲೆ ಯಾವ ರೀತಿ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ, ನಾಗರಿಕ ಜನವಸತಿ ಪ್ರದೇಶಗಳ ಮೇಲೆ ಯಾವ ರೀತಿ ದಾಳಿ ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಇನ್ನೂ ಸಾಕಷ್ಟು ಕ್ಷಿಪಣಿಗಳನ್ನ ಇರಾನ್ ಹಾರಿ ಬಿಡ್ತಾ ಇದೆ. ಆದ್ರೆ ಇಸ್ರೇಲ್ನ ವಾಯುರಕ್ಷಣಾ ವ್ಯವಸ್ಥೆ ಅತ್ಯಂತ ಶಕ್ತಿಶಾಲಿಯಾಗಿ ಅದನ್ನ ತಡೀತಾ ಇದೆ. ಹಾಗಾಗಿ ಇಸ್ರೇಲ್ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದೆ. ಜೊತೆಗೆ ಮತ್ತೊಂದೆಡೆ ಇರಾನ್ ವಿರುದ್ಧವೂ ಕೂಡ ಇಸ್ರೇಲ್ ಕೂಡ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆ ಅಮೆರಿಕ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ಈಗ ಇರಾನ್ ಟೊಂಕ ಕಟ್ಟಿ ನಿಂತಿದೆ. ಮಾಡಲೇಬೇಕು, ಇವ್ರಿಗೊಂದು ಪಾಠ ಕಲಿಸಲೇಬೇಕಂತ. ಈ ಹಿಂದೆ ಹೇಗೆ ಅಮೆರಿಕದ ಮೇಲೆ ಭಯೋತ್ಪಾದಕ ದಾಳಿಗಳಾಗಿದ್ವು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬಹುದು. ಇರಾನ್ಗೆ ಒಂದಷ್ಟು ಜನ ಈ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಅದು ಹೌತಿ ಇರ್ಬೋದು, ಇನ್ನೂ ಸಾಕಷ್ಟು ಆರ್ಗನೈಸೇಷನ್ಸ್, ಹಮಾಸ್ ಇರ್ಬೋದು, ಇನ್ನೂ ಆ ತರದ ಅನೇಕ ಆರ್ಗನೈಸೇಷನ್ಸ್, ಭಯೋತ್ಪಾದಕ ಸಂಘಟನೆಗಳು ಸಹಾಯ ಮಾಡ್ತವೆ. ಇರಾನ್ನ ಫ್ರೆಂಡ್ಸ್ ಅವೆಲ್ಲವೂ ಕೂಡ. ಸೊ ಅವುಗಳನ್ನ ಬಳಸಿ ಭಯೋತ್ಪಾದಕ ದಾಳಿಗಳನ್ನ ಮಾಡಿಸುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ
ಇರಾನ್ ಸುತ್ತಮುತ್ತಲ ದೇಶಗಳಲ್ಲಿ ಅಮೆರಿಕನ್ ಪೋಸ್ಟ್ಗಳು ಅಂದ್ರೆ ಸೇನಾ ನೆಲೆಗಳು ಇದ್ದಾವೆ. ಆ ಸೇನಾ ನೆಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ಅಮೆರಿಕನ್ ಸೈನಿಕರಿದ್ದಾರೆ. ಅಂತ ಸೇನಾ ನೆಲೆಗಳನ್ನ ಹುಡುಕಿ ಡ್ರೋನ್ ದಾಳಿ ಮಾಡಲಾಗ್ತಾ ಇದೆ. ಅದನ್ನ ಅಫಿಷಿಯಲಿ ಇರಾನ್ ಕ್ಲೈಮ್ ಮಾಡಿಲ್ಲ, ಆದ್ರೆ ಇರಾನ್ ವಿರುದ್ಧ ಈಗ ಅನುಮಾನ ಮೂಡ್ತಾ ಇದೆ. ಇಸ್ರೇಲ್ನ ನಗರಗಳಲ್ಲಿ ಸೈರನ್ ನಿರಂತರವಾಗಿ ಮೊಳಗ್ತಾನೆ ಇದೆ. ಡೊನಾಲ್ಡ್ ಟ್ರಂಪ್ ಏನೇ ಶಾಂತಿ ಮಾತುಕತೆ ಮತ್ತೊಂದು ಅಂತ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಜನರಿಗೆ ಪ್ರಾಣಾಪಾಯ ಇನ್ನೂ ಕೂಡ ತಪ್ಪಿಲ್ಲ. ನಿರಂತರವಾಗಿ ಸೈರನ್ ಸದ್ದು ಮೊಳಗ್ತಾನೆ ಇದೆ. ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿ, ಸುರಕ್ಷಿತ ಸ್ಥಳಗಳಿಗೆ ಬಂಕರ್ಗಳಿಗೆ ತೆರಳಿ ಅಂತ. ಇರಾನ್ ಇಸ್ರೇಲ್ ವಾರ್ ಮುಂದುವರೆದಿದೆ. ಇದು 3ನೇ ವಿಶ್ವ ಯುದ್ಧಕ್ಕೆ ತಿರುಗುತ್ತಾ ಅನ್ನುವಂತ ಪರಿಸ್ಥಿತಿ